ಹೆಸರು ಸರ್ ನಮ್ಮ ಹೆಸರು ಲಕ್ಷ್ಮಣ ಅಂತೇಳಿ, ನಮ್ಮ ತಂದೆ ಹೆಸರು ನರಸಿಂಹಪ್ಪ ಅಂತೇಳಿ, ನಮ್ಮ ದೊಡ್ಡಪ್ಪನ ಹೆಸರು ನಂಜುಂಡಪ್ಪ ಅಂತೇಳಿ. ಇದು ನಮ್ಮದು ಜೋಡಿಬೋಕಿಕೆರೆ ಗ್ರಾಮ, ಅಜ್ಜಂಪುರ ತಾಲೂಕು. ನಮ್ಮ ಜಮೀನು ಇರೋದು ತರೀಕೆರೆ ತಾಲೂಕು, ಅಮೃತಾಪುರ ಹೋಬಳಿ, ಜನ್ನಾಪುರ ಗ್ರಾಮದಲ್ಲಿ. ಸರ್ವೆ ನಂಬರ್ 13/1 ನಮ್ಮದು 8 ಎಕರೆ ಜಮೀನಿದೆ. 8 ಎಕರೆ ಜಮೀನು ಅಂದರೆ 5 ಎಕರೆ ಐನ್ ಜಾಗ, 3 ಎಕರೆ ಖರಾಬ್ ಇದೆ. ಅದರಲ್ಲಿ ಶ್ರೀನಿವಾಸ ಶಿವಕುಮಾರ ಅಂತ ಅಣ್ಣ ತಮ್ಮ ಕೆ ಗೊಲ್ದ್ರಳ್ಳಿ ವಾಸ್ತಾರ ಅವರು, ತರೀಕೆರೆ ತಾಲೂಕು ಕೆ ಗೊಲ್ದ್ರಳ್ಳಿ ವಾಸ. ಅವರು ಇಬ್ಬರು ಅಣ್ಣ ತಮ್ಮರು ನಮಗೆ ಖರಾಬ್ ಜಾಗ ಸೃಷ್ಟಿ ಮಾಡಬೇಕು ಅಂತೇಳಿ ಉದ್ದೇಶ. ಅವ್ರಿಗೆ ಖರಾಬ್ ಇಲ್ಲ, ಆದ್ರೂ ಖರಾಬ್ ಜಾಗನ ಬೇಕು ಅಂತೇಳಿ ಈ ಥರ ಕಲ್ಲನ್ನು ಟ್ಯಾಕ್ಟ್ರಿಂದ ಕೋಟೆ ಬಸ್ನಲ್ಲಿ 13 ಸರ್ವೆ ನಂಬರ್ ಇರೋಂಥ ಕಲ್ಲು ಅವ್ರದ್ದೇ ಜಮೀನು ಇರೋದ್ರಿಂದ ಅಲ್ಲಿಂದ ಕಲ್ಲುಗಳು ತಗೊಂಬಂದು ಈ ಥರ ಇಲ್ಲಿ ಸೃಷ್ಟಿ ಮಾಡಿಸಿದ್ದಾರೆ ಸರ್. ಕಲ್ಲುಗಳೆಲ್ಲ ಕಾರಣ ಏನು? ಖರಾಬ್ ಜಾಗ ನಮಗೆ ಬೇಕು, ಖರಾಬ್ ಜಾಗ ಬೇಕು. ಇದಕ್ಕೆ ಕೋರ್ಟಲ್ಲಿ ಕೇಸ್ ಹಾಕಿದ್ರ ಸರ್? ನಾವು JD ಅವರಿಗೆ ಒಂದು ಮೇಲ್ಮನವಿ ಸಲ್ಲಿಸಿದ್ವಿ. ಇದು ಮೈಸೂರು ಪ್ರಸಾದ್ ವಿ ಕುಲಕರ್ಣಿನವರಿಗೆ ಅವರು JD ಆಗಿದ್ರು. 4 ಡಿಸ್ಟಿಕ್ಗೆ ಒಬ್ರು JD ಇರ್ತಾರೆ ಅವರು. ಅವ್ರಿಗೆ ಒಂದು ಮೇಲ್ಮನವಿ ಸಲ್ಲಿಸಿದಾಗ ಅವ್ರು ಹೇಳಿದ್ರು ಹಿಂಗೆ ಈ ಥರ ಆಯ್ತಪ್ಪ ನಿನ್ಗೆ ಹೋಗು, ನಾವು ಅದನ್ನ ನಿನಗೆ ಅಪೀಲ್ ಮಾಡಿ ಕಳಿಸ್ತೀವಿ ಅಂತೇಳಿ ಅವ್ರಿಗೂ ನೋಟಿಸ್ ಕಳಿಸಿದ್ರು, ನಮಗೂ ನೋಟಿಸ್ ಕಳಿಸಿದ್ರು. ಒಂದು 2-3 ವರ್ಷ ಹಿರಿಂಗ್ ನಡೀತು. ಹಿರಿಂಗ್ ನಡೆದ ಮೇಲೆ ಅವರು ಫೈನಲ್ಲಿಗೆ ಒಂದು ಸ್ಟೇಟ್ಮೆಂಟ್ ಆದೇಶ ಮಾಡಿದ್ರು. ಏನಂತ, ಅವರವರ ಅನುಭವದಂತೆ ಅವರಿಗೆ ಅಳತೆ ಮಾಡಿ ಅವ್ರಿಗೆ ಖರಾಬ್ ಬಂದರೆ ಅವ್ರಿಗೆ ಇಡ್ಲಿಲ್ಲ ಅಂತಂದ್ರೆ 13/1 ಫಿಕ್ಸ್ ಮಾಡ್ರಿ ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ಆದೇಶ ಮಾಡಿದ್ರು. ಈಗ ಆದೇಶ ಮಾಡಿದಾಗ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ರ? ಸರ್, ಸ್ಥಳಕ್ಕೆ ಅಧಿಕಾರಿಗಳು ಬಂದ್ರೆ ಇವ್ರು ಅಳತೆ ಮಾಡಕ್ ಬಿಡ್ತಾ ಇಲ್ಲ. ಯಾಕೆ ಬಿಡಲ್ಲ? ನನಗೆ ಖರಾಬ್ ಜಾಗ ಬೇಕಪ್ಪ, ನೀವು ನನಗೆ ಖರಾಬ್ ಬಿಡೋದಾದ್ರೆ ಅಳತೆ ಮಾಡಿರಲಿ, ಅಳತೆ ಮಾಡೋದು ಬೇಡ. ಅಧಿಕಾರಿಗಳಿಗೆಲ್ಲ ಹೋಗಿ ನೋಟಿಸ್ ಕೊಡೋದು, ಆಮೇಲೆ ನಾನು ಸ್ಟೇ ತರ್ತೀನಿ ಅಂತದ್ದು, ಈ ಥರ ಎಲ್ಲ ದಬ್ಬಾಳಿಕೆ ಮಾಡೋದು, ಎದುರಿಸೋದು ಮಾಡ್ತಾನೆ ಸರ್. ಈ ಥರ ಏನಾದ್ರು ಅದಕ್ಕೆ ಬಂದಾಗ ಇಲ್ಲಿಗೆ ನಿಮ್ಗೆ ಮತ್ತೆ ಏನಾದ್ರು ಎದುರಿಸೋದು ಏನಾದ್ರು ಮಾಡ್ತಾರೆ? ಸರ್, ಎದುರಿಸೋದಲ್ಲ, ಹೆಚ್ಚು ಕಮ್ಮಿ ಆದ್ರೆ ನಮ್ಮನ್ನ ಹೆಚ್ಚು ಕಮ್ಮಿ ಒಬ್ಬೊಬ್ರು ಎಲ್ಲರೂ ಸಿಕ್ಬಿಟ್ರೆ ನಮ್ಮನ್ನು ಹೊಡೆದೇ ಹಾಕ್ಬಿಡ್ತಾರೆ ಹೆಚ್ಚು ಕಮ್ಮಿ ಅವರು. ಆ ಥರ ಪರಿಸ್ಥಿತಿ ನಾವು ಜೀವನ ಮಾಡ್ತಿರೋದು ಈಗ. ಈಗ ಇದನ್ನೆಲ್ಲ ಅಧಿಕಾರಿಗಳ ಹತ್ರ ಮತ್ತೆ ಈಗ ನೀವು ಕೇಸ್ ಹಾಕಿದ್ರಲ್ಲ ಕೋರ್ಟ್, ಅಲ್ಲೆಲ್ಲ ಹೇಳಿಲ್ವಾ ನೀವು? ಸರ್, ಯಾವುದೇ ಅಧಿಕಾರಿಗಳಿಗೆ, ಯಾವುದೇ ಹೈಕೋರ್ಟಿಗೆ ಹೋದ್ರು, ಯಾವುದೇ ಕೋರ್ಟ್ಗಳಿಗೆ ಹೋದ್ರೆ, ಯಾವುದೇ DC ಆದ್ರೂ, ಆಮೇಲೆ ಯಾವುದೇ ಹೈಕೋರ್ಟ್ ಜಡ್ಜ್ ಆದ್ರೂ ಯಾರು ಬಂದು ಸ್ಪಾಟಿಗೆ ನೋಡಲ್ಲ. ಈಗ ತರೀಕೆರೆಗೆ ಹಾಕ್ತಾರೆ, ಹಾಕ್ಬಿಟ್ಟು ನೀವು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಕೊಡ್ರಿ ಅಂತ ಹೇಳ್ತಾರೆ. ಆದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಅಗ್ಲೆಲ್ಲ ಹೋಗಿ ಅವರಿಗೆ ಅರ್ಜಿಗಳು, ಅವರಿಗೆ ಅಧಿಕಾರಿಗಳಿಗೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಇವರು ನಮಗೆ ಅಲ್ಲಿ ಖರಾಬ್ ಬಿಡ್ರಿ, ನೀವೆಲ್ಲ ಅಳತೆ ಮಾಡಕ್ ಬರಬೇಡ್ರಿ ಅಂತ ಎದುರಿಸ್ತಾರೆ. ಅವ್ರಿಗೆ ಅದು ಗೊತ್ತಾಗ್ಬಿಡ್ತೈತಿ, ಕಾಶಿಂದ ನಾಮತ್ತ ಬಂದ್ರು ತರೀಕೆರೆ ನೀರೇ ಬೇಕು ಅನ್ನೋದು ಅವ್ರಿಗೆ ಫಿಕ್ಸ್ ಆಗ್ಬಿಟ್ಟಿದಂಗೆ. ಈಗ ಬೆಂಗಳೂರಲ್ಲಿ ಆದೇಶ ಆದ್ರೂ ತರೀಕೆರೆಯವರೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗೆ ಆಗ್ಬಿಟ್ಟೈತೆ. ಅಧಿಕಾರಿಗಳು ಇಲ್ಲಿ ಬರ್ತಾ ಇಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ಬಿಟ್ಟು ಅಧಿಕಾರಿಗಳು ಕೊಂಡ್ಕೊಂತ ಇದ್ದಾರೆ. ಅಧಿಕಾರಿಗಳು ಕೊಂಡ್ಕೊಂತ ಇದ್ದಾರೆ ಅನ್ನೋದಕ್ಕಿಂತಲೂ ಅವ್ರಿಗೆ ಎದುರಿಸ್ತಾ ಇದ್ದಾರೆ. ಆದಷ್ಟು ಎದುರಿಸ್ತಾ ಇರೋದ್ರಿಂದ ಈಗ ಅವರು ಆದೇಶವನ್ನ ಧಿಕ್ಕರಿಸ್ತಾ ಇದ್ದಾರೆ. ಆಮೇಲೆ ಈಗ ಇದು JD ಅವ್ರದ್ದು ಆದ್ಮೇಲೆ ಈಗ ಅವರು ಹೈಕೋರ್ಟಿಂದ ಸ್ಟೇ ತಗೊಂಬರ್ತೀನಪ್ಪ, ನೀನು ನನ್ನ ಅಳತೆ ಮಾಡಬೇಡ ಅಂತೇಳಿ ತಕರಾರು ಕೊಟ್ಟಿದ್ದಾರೆ ಅವರಿಗೆ. ಅದು ಕೋರ್ಟ್ ಕೇಸ್ ಫೈಲ್ ಆಗಿತ್ತು, ಇದು ಬಿಟ್ಟಿತ್ತು ನಮಗಂತೂ ಗೊತ್ತಿಲ್ಲ. ಅದು ಯಾವುದೋ ಒಂದು ಕೇಸ್ ನಂಬರ್ ಕೊಟ್ಬಿಟ್ಟು, ಲಾಸ್ಟ್ ನಂಬರ್ ಅದೇನು 28 ಬರುತ್ತೆ, ನವೀನ್ ಜೈ ಅಂತೇಳಿ ಬೆಂಗಳೂರು ವಕೀಲರು ಅಂತ ಹೇಳ್ತಾರೆ. ಆ ನಂಬರ್ ಮೇಲೆ ನೀವು ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು, ನಾವು ಕೇಸು ಫೈಲ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಅಂತ ನಿಮ್ಮ ಹತ್ರ ಹೇಳಿದ್ದಾರೆ. ನಮ್ಮ ಹತ್ರ ಹೇಳ್ತಾರೆ. ಅವ್ರು ಕೇಳಿದ್ರೆ ಯಾಕೆ ಸರ್ ಮಾಡ್ತಾ ಇಲ್ಲ ಅಂತಂದ್ರೆ, ಅವ್ರು ಹೈಕೋರ್ಟಿಂದ ಸ್ಟೇ ತಂದಿದ್ದಾರಂತೆ ಅಂತ ಅವ್ರು ಹೇಳ್ತಾರೆ. ಈಗ ಸ್ಟೇ ತಂದಿರೋದು ಅವ್ರಿಗೆ ಆದೇಶ ಪತ್ರ ಏನು ಬಂದಿಲ್ವಾ? ಆದೇಶ ಬಂದಿದೆ, ಬಿಟ್ಟಿದ್ದು. ಅವ್ರು ಕೇಳಿದ್ರೆ ಅವ್ರು ಏನು ನಮಗೆ ಇಲ್ಲಪ್ಪ, ನಮಗೆ ಅದು ಕೋರ್ಟ್ ನೋಟಿಸ್ ಬಂದಿದೆ, ಹಂಗಾಗಿ ನಾವು ಮಾಡಲ್ಲ ಅಂತ ಹೇಳ್ತಾರೆ ಅವರು. JD ಅವ್ರ ಆದೇಶ ಪ್ರಕಾರ ಇದಷ್ಟೊತ್ತಿಗೆಲ್ಲ ಮುಗಿದು ನಮಗೆ ಎಷ್ಟೆಷ್ಟು ಬೇಕಷ್ಟಾಗಿ ಇಡಬೇಕಾಗಿತ್ತು ಆಲ್ರೆಡಿ. JD ಅವ್ರು ಏನು ಆದೇಶ ಮಾಡಿದ್ರು, 13/1 ಎಷ್ಟು ಖರಾಬ್ ಇದೆ ಅಷ್ಟನ್ನು ಫಿಕ್ಸ್ ಮಾಡ್ರಿ, 13 ಪಕ್ಕಕ್ಕೆ ಬಂದ್ರೆ ಇಲ್ಲ, ಅವ್ರವ್ರ ಅನುಭವದಂತೆ ಎಷ್ಟು ಬರುತ್ತೆ ಅಷ್ಟು ಇಡ್ರಿ, ಅವ್ರಿಗೆ ಬರಲಿಲ್ಲ ಅಂದ್ರೆ ಬೇಡ. ಇದು 13 ಮೂಲ ಸೆಕೆಂಡರಿ ಕ್ಲಾಸ್ ಪ್ರಕಾರ 13/1 ಫಿಕ್ಸ್ ಆಗಿರೋದ್ರಿಂದ ಅದು 1 ಇಡಬೇಕು ಖರಾಬ ಅಂತ ಅವ್ರು ಹೇಳಿದ್ದಾರೆ. ಹೌದು ಸರ್. ಸರ್, ಇದು ಖರಾಬ್ ಜಾಗಕ್ಕೆ ಅಂತೇಳಿ ನೋಡಿ, ಇಲ್ಲಿ ಬೇರೆ ಕಡೆಯಿಂದ ಕಲ್ಲು ತಗೊಂಡು ಈ ಥರ ಶಿಫ್ಟ್ ಮಾಡಿ ಈ ಥರ ಮಾಡಿದೆ ಸರ್. ಇದು ಖರಾಬ್ ಜಾಗ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಸುಮಾರು ಒಂದು 25-30 ಕ್ವಿಂಟಲ್ ಅಷ್ಟು ಜಾಗಕ್ಕೆ ಒಂದು 150-180 ಕಲ್ಲು ಉಳಿದಾರೆ ಸರ್. ನೋಡಿ ಸರ್, ಈ ಥರ ಕಲ್ಲುಗಳೆಲ್ಲ ತಗೊಂಡು ಈ ಥರ ವಸ್ತು ಸುಮಾರು ಅಂದ್ರೆ 180-200 ಕಲ್ಲಿನ ಬಡ್ಡಿ ಹಾಕ್ಯಾರ ಸರ್.